ವತಿಯಾಗಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ನೀಡಬೇಕು ಅಂತ ಹೇಳಿ ನಾವು ಕಳೆದ ಒಂದು ತಿಂಗಳಿಂದ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಯೋಜನೆ ಏನು ಅಂದರೆ, ಕಾಶಿ ವಿಶ್ವನಾಥ ದೇವಸ್ಥಾನದ ದರ್ಶನವನ್ನು ಮೈಸೂರಿಗರಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಹುಣಸೂರು ರಸ್ತೆಯಲ್ಲಿರ್ತಕ್ಕಂತಹ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಇರ್ತಕ್ಕಂಥ ಮೂಲ ಖಾಲಿ ನಿವೇಶನದಲ್ಲಿ ಸುಮಾರು 200 ಅಡಿ 300 ಅಡಿ ಜಾಗದಲ್ಲಿ 150 ಅಡಿ ಉದ್ದದ ಒಂದು ಭವ್ಯವಾದ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು, ಅದ್ರ ಜೊತೆಗೆ ಅದು ಒಳಗಡೆ ಹೋಗಲಿಕ್ಕೆ ಒಂದು 20 ಅಡಿ ಎತ್ತರದ ಒಂದು ಮಹಾದ್ವಾರ ಇದೆ. ಅದು ಒಳಗಡೆ ಹೋದರೆ 21 ಅಡಿ ಎತ್ತರದ ರೂಬಿ ಕಲ್ಲಿನ ಶಿವಲಿಂಗ ಇದೆ. ಅದಾದಮೇಲೆ ತುಂಬ ಬ್ಯುಸಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ 5 ನಿಮಿಷದಲ್ಲಿ ಮೆಡಿಟೇಷನ್ ಅಭ್ಯಾಸ ಮಾಡಿಸುವಂಥ ಒಂದು ವಿಶೇಷವಾದ ಕಂಪ್ಯೂಟರ್ ಪ್ರಕ್ರಿಯೆ ಇದೆ. ಅದ್ರ ಜೊತೆಗೆ ಮೌಲ್ಯಗಳನ್ನು ಕಲಿಸ್ಕೊಳ್ಳುವಂಥ ಆಟಗಳಿವೆ. ಅದ್ರ ಜೊತೆಗೆ ಪ್ರತಿನಿತ್ಯ ಸಂಜೆ ಹೊತ್ತು 9 ನವದುರ್ಗೆಯರ ನವ ಚೈತನ್ಯ ದುರ್ಗೆಯರ ಒಂದು ಅರೇಂಜ್ಮೆಂಟ್ ಕೂಡ ಇದೆ. ಅದರಲ್ಲಿ 9 ಜನ ಮಹಿಳೆಯರು ಬೇರೆ ಬೇರೆ ದುರ್ಗೆಯರ ಬೇರೆ ಬೇರೆ ದೇವತೆಗಳ ಪೋಷಾಕಿನಲ್ಲಿ ಬಹಳ ಸುಂದರವಾದಂಥ ದೃಶ್ಯದಲ್ಲಿ, ಅರಮನೆಯ ವಾತಾವರಣದಲ್ಲಿ, ದೇವಸ್ಥಾನದ ವಾತಾವರಣ ಬರುವ ಹಾಗೆ ಬಹಳ ಸುಂದರವಾಗಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು 12 ಜ್ಯೋತಿರ್ಲಿಂಗಗಳು ಪ್ರಸಿದ್ಧ ಯಾವುದು ದೇಶದಲ್ಲಿದೆ, ಅದನ್ನು ಒಂದೇ ಕಡೆ ನಾವು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷ ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಅದಾದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಗಳೇನಿವೆ, ಪರಮಾತ್ಮನ ಬಗ್ಗೆ ಇರ್ಬೋದು, ಅಥವಾ ವ್ಯಕ್ತಿಗಳ ಬಗ್ಗೆ ಇರ್ಬೋದು, ತಮ್ಮ ಬಗ್ಗೆನೇ ಇರಬಹುದು, ಸಮಸ್ಯೆಗಳ ಬಗ್ಗೆ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಮನಸ್ಸಿನಲ್ಲಿ ಬೇಕಾದಷ್ಟು ಪ್ರಶ್ನೆಗಳಿರ್ತವೆ. ಬೇರೆಯವ್ರ ಬಗ್ಗೆನೂ ಇರುತ್ತೆ, ನಮ್ಮ ಬಗ್ಗೆನೂ ಇರುತ್ತೆ. ಅದನ್ನೆಲ್ಲ ಇತ್ಯರ್ಥ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಬಹಳ ವಿಶೇಷವಾದ ಒಂದು ಚಿತ್ರ ಪ್ರದರ್ಶನ ಇದೆ. ಆ ಚಿತ್ರ ಪ್ರದರ್ಶನದಲ್ಲಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಧಾರ್ಮಿಕ ಜ್ಞಾನ ಮತ್ತು ಮಾನಸಿಕ ಜ್ಞಾನ ಮತ್ತು ಬೌದ್ಧಿಕ ಜ್ಞಾನ ಮತ್ತು ಕಾಶಿ ವಿಶ್ವನಾಥ ದರ್ಶನದ ಮೂಲಕ ದ್ವಾದಶ ದರ್ಶನ, ದೇವಿಯರ ದರ್ಶನ ಇತ್ಯಾದಿ ಈ ಮೇಳದ ಎಲ್ಲ ಕಾರ್ಯಗಳನ್ನು ಸಾರ್ವಜನಿಕರಿಗಾಗಿ ವಿಶೇಷವಾಗಿ ಏರ್ಪಡಿಸ್ತಾ ಇದೆ. ಈ ಊರಿನ ಜನತೆಗೆ ಮೊದಲಿಂದಲೂ ಆಧ್ಯಾತ್ಮಿಕತೆ ಮತ್ತು ಹೆಚ್ಚು ವಿಷಯಗಳನ್ನು ಕೇಳೋದು, ಅಧ್ಯಯನ ಮಾಡೋದು ನಮ್ಮ ಮೈಸೂರಿನ ಜನತೆಯ ಒಂದು ಸುಸಂಸ್ಕಾರ. ಪ್ರತಿ ವರ್ಷವೂ ಕೂಡ ನಾವು ಈ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಈ ವರ್ಷ ಇಂದು ಈ ಒಂದು ಸ್ಥಾನದಲ್ಲಿ ಅಣ್ಣವರು ಹೇಳಿದ ಹುಣಸೂರು ರೋಡಿನ ಸ್ಥಾನದಲ್ಲಿ ಏರ್ಪಡಿಸಿದೆ. ತಾವೆಲ್ಲರೂ ಕೂಡ ಪ್ರತಿನಿತ್ಯ ಆಗಮಿಸ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಏಕೆಂದರೆ ತಾವೆಲ್ಲ ಬಂದು ಮೈಸೂರಿನ ಜನತೆಗೆ ತಾವೇನು ಸಂದೇಶ ಕೊಡ್ತೀರಿ ಆ ಪ್ರಕಾರ ಅವರೆಲ್ಲರೂ ಆಗಮಿಸಿ ಈಶ್ವರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮದೇ ಆದ ತನುಮನ ಧನದಿಂದ ಶ್ರಮವಹಿಸಿ ಶ್ರದ್ಧೆಯಿಂದ ಅತಿ ಪ್ರೀತಿಯಿಂದ ಏರ್ಪಡಿಸಿದಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಜನತೆಗೆ ಸಂದೇಶ ನೀಡೋದಕ್ಕೆ ಸಹಕರಿಸ್ತೀರಾ. ಮೊದಲೇ